ದೇವರು ನಿಮ್ಮನ್ನು ಪ್ರತಿದಿನ ನಡೆಸುತ್ತಾ ಬಂದಿದ್ದಾರೆ. ಈ ವರ್ಷ ಕೊಡಲ್ಪಟ್ಟಂಥ ವಾಗ್ದಾನವನ್ನು ನಿಮ್ಮ ನೆನಪಿಗೆ ನೀವು ಯಾವಾಗಲೂ ತಂದುಕೊಂಡು ಅದನ್ನು ಘೋಷಣೆ ಮಾಡಿ, ನಿಮ್ಮ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ನಿಮ್ಮನ್ನು ಜಯಿಸೋದಿಲ್ಲ. ಹಲ್ಲೆಲೂಯಾ. ಈ ದಿನವೂ ಸಹ ದೇವರ ಮಟ್ಟಿಗೆ ಒಂದು ಉತ್ತಮವಾದ ಒಂದು ವಾಗ್ದಾನವನ್ನು ದೇವರು ಮಾತನಾಡಲಿಕ್ಕಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 3ನೇ ವಚನ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಲೈಫಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಕತ್ತಲು ತುಂಬಿಕೊಂಡಿದ್ಯಾ, ಯಾವುದೋ ವಿಷಯಗಳಲ್ಲಿ ನಿನ್ನನ್ನು ಬಾಧಿಸಲ್ಪಡುವ ಕತ್ತಲು ನಿನ್ನನ್ನು ಆವರಿಸಿಕೊಂಡಿದ್ಯಾ, ಕರ್ತನ ಹೇಳ್ತಾ ಇದ್ದಾನೆ, ಆ ಜಾಗದಲ್ಲಿ ದೇವರು ಬೆಳಕಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಸಾಲ ಎಂಬ ಕತ್ತಲು, ನೋವಿನ ಒಂದು ಕತ್ತಲು, ಒಂದು ಒಂಟಿಯ ತನದ ಕತ್ತಲು, ಚಿಂತನೆ ಎಂಬ ಕತ್ತಲು, ನಿನ್ನನ್ನು ಯಾರು ಪ್ರೀತಿಸದಂತ ಒಂದು ಕತ್ತಲು, ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿರುವಂತ ಈ ಒಂದು ದೊಡ್ಡ ಕತ್ತಲನ್ನ ದೇವರಿವಂತೂ ನೀಗಿಸಲಿಕ್ಕಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಬೆಳಕಾಗಲಿ ಅನ್ನಲು ಅದು ಬೆಳಕಾಯ್ತಂತೆ. ದೇವರು ನಿನ್ನ ಜೀವಿತದಲ್ಲಿ ಒಂದು ಮಾತನ್ನ ಹೇಳಿದ್ರೆ ಸಾಕು, ನಿನ್ನ ಜೀವಿತದಲ್ಲಿರುವಂತ ಎಲ್ಲಾ ಕತ್ತಲುತನಗಳು ಹೋಗಿ ಬೆಳಕು ಉಂಟಾಗ್ತದೆ. ದೇವರು ಅದನ್ನು ಹೇಳ್ತಾ ಇದ್ದಾರೆ, ಆ ಬೆಳಕನ್ನ ಒಳ್ಳೆಯದಂತ ನೋಡಿದ್ರಂತೆ. ಇವತ್ತು ನಿನ್ನ ಜೀವಿತದಲ್ಲಿ ಇನ್ನು ಬರುವಂತ ಎಲ್ಲಾ ಬೆಳಕು ಒಳ್ಳೆಯದಾಗೇ ಇರ್ತದೆ. ಕೆಲವೊಂದು ಬೆಳಕು ಅನ್ನುವಂಥದ್ದು ನಮಗೆ ಅಪಾಯಗಳನ್ನು ತರುವಂಥದ್ದಾಗಿರ್ತದೆ. ಆದರೆ ಇಲ್ಲಿ ದೇವರು ಕೊಡುವಂಥ ಬೆಳಕು ಅದು ಒಳ್ಳೆಯದನ್ನು ಕೊಡುವಂಥ ಬೆಳಕಾಗಿದೆ. ನಿನ್ನ ಜೀವಿತದಲ್ಲೂ ಯಾವ ವಿಷಯಗಳಲ್ಲಿ ಬೆಳಕು ಅದು ಕತ್ತಲಾಗಿ ಮಾರ್ಪಟ್ಟಿದೆಯೋ, ನಿನ್ನ ಜೀವಿತದಲ್ಲಿ ಸಮಾಧಾನ ಇಲ್ಲದಂತ ಕತ್ತಲಾಗಿ ಆವರಿಸಿಕೊಂಡಿದೆಯೋ, ನೆಮ್ಮದಿ ಇಲ್ಲದಂತ ಕತ್ತಲು ತುಂಬಿಕೊಂಡಿದೆಯೋ, ಕರ್ತನು ಆತ್ಮನು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಇದುವರೆಗೂ ಬಾಧಿಸಿದ ಆ ಕತ್ತಲನ್ನ ದೇವರೆಂದು ತೆಗೆದಾಕ್ತಾ ಇದ್ದಾನೆ, ಅದನ್ನ ನಿರ್ಮೂಲನೆ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಯೋಹಾನ 1ನೇ ವಚನದಲ್ಲಿ ಹೇಳುತ್ತದೆ, ಆತನಲ್ಲಿ ಬೆಳಕಿತ್ತು, ಆ ಬೆಳಕು ಮನುಷ್ಯನಿಗೆ ಪ್ರಕಾಶವನ್ನು ಕೊಟ್ಟಿತ್ತು, ಕತ್ತಲು ಅದನ್ನು ಮುಸ್ಕೋಕ್ಕಾಗ್ಲಿಲ್ಲ. ನಿನ್ನ ಜೀವಿತದಲ್ಲಿ ಇಂದು ಕೊಡುವಂತ ಬೆಳಕು ಕತ್ತಲು ಬಂದು ಮತ್ತೆ ಮುಸ್ಕೋಕ್ಕಾಗೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನ ನೋಡ ದೇವರು ಹೇಳ್ತಾ ಇದ್ದಾನೆ, ನೀನು ಎಷ್ಟೋ ವಿಷಯಗಳಲ್ಲಿ ಚಿಂತನೆಯಲ್ಲಿ ಕುಂತಿದ್ದೀಯಾ, ಯಾವುದೋ ವಿಷಯಗಳಲ್ಲಿ ನಿನ್ನನ್ನು ಕತ್ತಲು ಆವರಿಸಿಕೊಂಡಿದ್ದೀಯಾ ಎಂದು ಆತನ ಒಂದು ಬೆಳಕು ಆ ಕತ್ತಲೆಯನ್ನು ಹೋಗಲಾಡಿಸ್ತಾ ಇದೆ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಏನಂತಂದ್ರೆ, ದೇವರೇ, ನನ್ನ ಜೀವಿತದಲ್ಲಿರುವಂತ ಈ ಕತ್ತಲ ಮೇಲೆ ನಿನ್ನ ಬೆಳಕನ್ನು ಬರ್ರಿ. ನನ್ನ ಜೀವಿತದಲ್ಲಿರುವಂತ ಈ ಕತ್ತಲು ನೀಗಿ ಹೋಗಲಿ. ಸಾಲ, ರೋಗ, ಚಿಂತನೆ, ವ್ಯಾಧಿ, ಯಾವ್ಯಾವ ಕತ್ತಲುಗಳಿದೆಯೋ ಆ ಎಲ್ಲಾ ಕತ್ತಲಲ್ಲಿ ದೇವರೇ ನಿನ್ನ ಬೆಳಕನ್ನು ಬರ್ರಿ ಎಂಬುದಾಗಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ದೇವರಿಂದೇ ನಿಮ್ಮ ಮೇಲೆ ಬೆಳಕನ್ನು ಬರ ಮಾಡಲಿಕ್ಕಿದ್ದಾನೆ. ಕರೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೆ ಸ್ತೋತ್ರಪ್ಪ. ಯಾರ್ಯಾರೆಲ್ಲ ರಾಜ ನಂಬಿಕೆಯಿಂದ ದೇವರೇ ತಮ್ಮ ಹೃದಯಗಳ ಮೇಲೆ ಕೈಗಳನ್ನಿಟ್ಟು ದೇವರೇ ತಮ್ಮನ್ನು ಬೇಡಿಕೊಳ್ತಾ ಇದ್ದಾರೆ, ಈ ಕ್ಷಣದಲ್ಲೇ ಅವರ ಮೇಲಿರುವ ಎಲ್ಲಾ ಕತ್ತಲನ್ನುವಂತ ಅಂಧಕಾರಗಳು ರಾಜ ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ. ಈ ಕ್ಷಣದಲ್ಲಿ ನಿನ್ನ ಬೆಳಕು ಉದಯಿಸಲಿ. ಈ ಕ್ಷಣದಲ್ಲಿ ನಿನ್ನ ಬೆಳಕು ಅವರ ಎಲ್ಲರ ವಿಷಯಗಳಲ್ಲೂ ಅದು ಬೆಳಕು ಪ್ರಕಾಶಗಳನ್ನು ಹೊಂದಿಕೊಳ್ಳಲಿ ಎಂದು ಪ್ರಾರ್ಥಿಸ್ತಾನೆ. ನೀ ಕೃಪೆ ಮಾಡು ರಾಜ, ನೀ ದಯೆ ತೋರು ಕರ್ತನೆ. ನಿನ್ನ ನಾಮ ಮಾತ್ರ ಮಹಿಮೆಗೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾರೆ. ನಿನ್ನ ನಾಮ ಮಾತ್ರ ಮಹಿಮೆಗೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾರೆ. ನೀನೇ ಆಶೀರ್ವದಿಸು, ನಿನ್ನ ಕೃಪೆಗಳಿಂದ ತುಂಬಿಸು ಸ್ವಾಮಿ, ನಿನ್ನ ಕೃಪೆಗಳಿಂದ ತುಂಬಿಸು, ನಿನ್ನ ಅದ್ಭುತಗಳನ್ನು ಜರುಗಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಶಿವಪಿತ ದೇವ.